ಇನ್ನೂ ಏಕೆ ಚಿಂತಿಸುತ್ತಿರುವಿರಿ ಸ್ವಾಮಿ? ನೀನೇನೇ ಹೇಳಿದರೂ ಅಷ್ಟೇ ದೇವಿ. ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಬಹಳ ಕಷ್ಟವಾಗುತ್ತದೆ. ನಿಮಗೆ ಕಷ್ಟ ಕೊಡುತ್ತಿದ್ದೇನೆಂದು ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ಸೀತೆ, ಸೀತೆ, ನೀನು ನನ್ನನ್ನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಪಿತೃವಾಕ್ಯ ಪರಿಪಾಲನೆ ಎಂದು ನೀವು ನಿಂತ ಕಾಲ ಮೇಲೆ ನಿರ್ಧಾರವನ್ನು ತೆಗೆದುಕೊಂಡಿರಿ. ಆಗ ಯಾವ ಸಂದಿಗ್ಧವೂ ಕಾಡಲಿಲ್ಲ. ಈಗ ನಾನು ಜೊತೆಯಲ್ಲಿ ಬರುತ್ತೇನೆಂದರೆ ಸಂದಿಗ್ಧವೇಕೆ ಸ್ವಾಮಿ? ಅದು ಅಷ್ಟು ಸರಳವಾದ ನಿರ್ಧಾರವೆಂದ ಮೇಲೆ ಇದು ಅಷ್ಟೇ ಸರಳವಾದ ನಿರ್ಧಾರವಾಗಬೇಕು. ದೇವಿ, ನಿನ್ನನ್ನು ಅಗಲಿ ನಾನಾದರೂ ಸಂತೋಷವಾಗಿರಲು ಸಾಧ್ಯವೇ? ಹಾಗಾದರೆ ನನ್ನನ್ನು ಅರಣ್ಯದಲ್ಲಿ ಹೇಗೆ ರಕ್ಷಣೆ ಮಾಡುವುದೆಂದು ಭಯ ಪಡುತ್ತಿರುವಿರಾ? ಇಲ್ಲ ದೇವಿ, ಇಲ್ಲ. ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಮಾನವ ದಾನವರಿಂದಾಗಲಿ, ಪಶು ಪಕ್ಷಿಗಳಿಂದಾಗಲಿ, ಕ್ರಿಮಿ ಕೀಟಾಣುಗಳಿಂದಾಗಲಿ ನನಗೆ ಕಿಂಚಿತ್ತೂ ಭಯವಿಲ್ಲ. ಮತ್ತೆ ನಾನು ಅರಣ್ಯಕ್ಕೆ ಬರುವುದು ಬೇಡ ಎಂದು ಏಕೆ ಹೇಳುತ್ತಿರುವಿರಿ? ದೇವಿ, ಒಬ್ಬ ಸಾಮಾನ್ಯನು ತನ್ನ ಪತ್ನಿಯನ್ನು ರಕ್ಷಿಸುತ್ತಾನೆ ಅಂದ ಮೇಲೆ ಸೂರ್ಯವಂಶದ ವೀರ ಕ್ಷತ್ರಿಯನಾದ ನಾನು ಅದಕ್ಕೆ ಹಿಂಜರಿಯುತ್ತೇನೆಯೇ? ಆದರೆ 14 ವರ್ಷಗಳ ಸುದೀರ್ಘ ಅವಧಿ ನನ್ನ ಜೊತೆಯಲ್ಲೇ ವನವಾಸ ಮಾಡುವೆಂದು ಯಾವ ಪತಿ ತಾನೇ ತನ್ನ ಪತ್ನಿಗೆ ಹೇಳಬಲ್ಲ? ಜಿತೇಂದ್ರಿಯರಾದ ನೀವು ಧರ್ಮವನ್ನು ಮೀರಿ ನಡೆಯುವುದಿಲ್ಲ ಎಂದು ನನಗೆ ಗೊತ್ತು ಸ್ವಾಮಿ. ರಾಜರ್ಷಿಗಳಾದವರು ಕೂಡ ಪತ್ನಿ ಸಹಿತರಾಗಿಯೇ ವಾನಪ್ರಸ್ಥಕ್ಕೆ ಹೋಗುವ ಉದಾಹರಣೆಗಳಿವೆ. ಅವರು ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ನಾವು ತಾರುಣ್ಯದಲ್ಲೇ ಆ ಅನುಭವಗಳನ್ನು ಪಡೆಯೋಣ. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ದೇವಿ, ನಾನಾಗಿ ವನವಾಸಕ್ಕೆ ಹೋಗುತ್ತಿಲ್ಲ. ಸತ್ಯ ಪರಾಕ್ರಮಿಯಾದ ನನ್ನ ತಂದೆಯವರ ಆಜ್ಞೆಯ ಮೇಲೆ ಹೋಗುತ್ತಿದ್ದೇನೆ. ಅದೇ ಧರ್ಮ ಸೂತ್ರದಿಂದಲೇ ನಾನು ನಿನ್ನನ್ನು ಕರೆದೊಯ್ಯುತ್ತೇನೆ. ಆದರೆ ವನವಾಸಕ್ಕೆ ಹೋಗದಂತೆ ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಅದೇ ನನಗೆ ಸಂತೋಷ ನೀಡುತ್ತದೆ. ದೇವಿ, ಇನ್ನು ನೀನು ವನವಾಸಕ್ಕೆ ಹೋಗಲು ಸಿದ್ಧಳಾಗು. ನಾವು ಬಳಸುವ ಎಲ್ಲ ಶ್ರೇಷ್ಠ ವಸ್ತುಗಳನ್ನು ದಾನ ನೀಡು. ಮಾತೆಯವರಿಗೆ, ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆ. ಅವರ ಆಶೀರ್ವಾದದಿಂದಲೇ ನಮ್ಮ ವನವಾಸ ಶುಭದಾಯಕವಾಗಿದೆ. ಆಗಲಿ ಸ್ವಾಮಿ. Mm-hmm.
ಪ್ರಣಾಮಗಳು ಮಾತೆ. ಮಂಗಳ ಉಂಟಾಗಲಿ. ಕುಳಿತು. ಪುತ್ರಿ, ರಾಮನ ವನವಾಸದ ವಿಷಯ ನಿರ್ಧಾರವಾದಾಗನಿಂದ ನಿನ್ನನ್ನು ಬಂದು ಕಾಣಬೇಕು ಎಂದುಕೊಂಡೆ. ಆದರೆ ಪತಿಯ ವ್ಯೂಹದ ಸಂಕಟದಲ್ಲಿರುವ ನಿನ್ನ ಮುಖವನ್ನು ಹೇಗೆ ನೋಡಲಿ, ಯಾವ ಮಾತುಗಳಿಂದ ಸಂತೈಸಲಿ ಎಂದು ಚಿಂತಿಸುತ್ತಿದ್ದೆ. ಆ ಚಿಂತೆಯನ್ನು ದೂರ ಮಾಡಿ ಮಾತೆ. ಸೀತೆ, ನಿನ್ನ ಪ್ರಶಾಂತವಾದ ಸಮಾಧಾನದ ಮುಖವನ್ನು ಕಂಡರೆ ನನಗೆ ಅಚ್ಚರಿಯಾಗುತ್ತಿದೆ. ದುಃಖದ ಜ್ವಾಲಾಮುಖಿಯನ್ನು ನಿನ್ನ ಎದೆಯಲ್ಲೇ ಇಟ್ಟುಕೊಂಡು ಸಮಾಧಾನದ ಮುಖವಾಡ ಹಾಕಿಕೊಂಡಿರುವೆಯಾ? ಬೇಡ ಪುತ್ರಿ, ಬೇಡ. ಆ ಜ್ವಾಲಾಮುಖಿ ನಿನ್ನನ್ನೇ ಸುಡುವ ಮೊದಲು ಅದನ್ನು ಹೊರಗೆ ಹಾಕಿಬಿಡು. ಮಾತೆ, ನನ್ನಲ್ಲಿ ದುಃಖವಿಲ್ಲ. ಸದಾ ಪತಿಯ ಸಾನ್ನಿಧ್ಯದಲ್ಲಿರುವ ವರ ದೊರಕಿರುವಾಗ ನಾನೇಕೆ ದುಃಖ ಪಡಲಿ? ಅಂದರೆ ರಾಮ ವನವಾಸಕ್ಕೆ ಹೋಗುವ ನಿರ್ಧಾರದಿಂದ ಹಿಂದೆ ಸರಿದನೆ? ಇಲ್ಲ ಮಾತೆ, ಅವರು ಅಂಥ ನಿರ್ಧಾರ ಮಾಡಲಿಲ್ಲ. ಆದರೆ ಪತಿಯನ್ನು ಅನುಸರಿಸಿ ವನವಾಸಕ್ಕೆ ಹೋಗಲು ನಾನೇ ನಿರ್ಧಾರ ಮಾಡಿದೆ. ಸೀತೆ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗುತ್ತಿರುವೆಯ? ಇಲ್ಲ, ಹೌದು ಮಾತೆ. 14 ವರ್ಷಗಳ ಕಾಲ ಕಾಡಿನಲ್ಲಿದ್ದು ಪತಿಯ ಸೇವೆಯಲ್ಲಿ ನಿರತಳಾಗುತ್ತೇನೆ. ಇದಕ್ಕೆ ನನ್ನ ರಾಮ ಒಪ್ಪಿದನೆ? ಒಪ್ಪಲಿಲ್ಲ, ನಾನು ಒಪ್ಪಿಸಿದೆ. ನನ್ನ ಪತಿಭಕ್ತಿ ಸತಿಧರ್ಮಗಳನ್ನು ನೆನಪು ಮಾಡಿಕೊಟ್ಟು ಪರಿಪರಿಯಾಗಿ ಬೇಡಿ ಒಪ್ಪಿಕೊಳ್ಳುವಂತೆ ಮಾಡಿದೆ. ಅದಕ್ಕೆ ಈಗ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ಅಯ್ಯೋ ದುರ್ವೇದಿ, ನನ್ನ ಪುತ್ರ ಕಾಡಿಗೆ ಹೋಗುತ್ತಿರುವ ಆತಂಕವನ್ನೇ ನಾನಿನ್ನು ಚೇತರಿಸಿಕೊಂಡಿಲ್ಲ. ಆಗಲೇ ನನ್ನ ಸೊಸೆಯು ಕಾಡಿಗೆ ಹೋಗುತ್ತಿದ್ದಾಳೆ ಎಂದರೆ ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಸೀತೆ, ನೀನು ಸುಕುಮಾರಿ, ರಾಜಕುಮಾರಿಯಂತೆ ಬೆಳೆದ ನಿನ್ನ ಕಾಡಿಗೆ ಹೋಗು ಎಂದು ನಾನು ಹೇಗೆ ಆಶೀರ್ವದಿಸಲಿ? ನಿನ್ನನ್ನು ಹೇಗೆ ಕಳಿಸಿಕೊಡಲಿ? ಈ ಅಲಂಕಾರವೆಲ್ಲ ಈಗ ಬೇಡ. ದಣಿದ ದೇಹ ಇನ್ನೂ ವಿಶ್ರಾಂತಿಯನ್ನು ಕೇಳುತ್ತಿದೆ. ಮಹಾರಾಣಿ, ಎಲ್ಲ ಆತಂಕಗಳು ನಿವಾರಣೆಯಾದ ಮೇಲೆ ದಿನವೆಲ್ಲ ನಿದ್ರಿಸಿದರೂ ಯಾರೂ ಕೇಳುವುದಿಲ್ಲ. ಆದರೆ ಮಹಾರಾಣಿಯಾದ ನೀವು ಸ್ವಲ್ಪವೂ ಅಲಂಕಾರವಿಲ್ಲದಿರುವುದು ಸರಿಯಲ್ಲ. ಅಬ್ಬ, ರಾತ್ರಿಯ ಘಟನೆಯನ್ನು ನೆನೆದರೆ ನನ್ನ ಮೈ ಈಗಲೂ ನಡುಗುತ್ತದೆ. ಮಹಾರಾಜರ ಸಂಕಟ, ಆಕ್ರೋಶ, ಬೇಡಿಕೆ, ಗೋಳಾಟಗಳನ್ನು ಕಂಡು ಎಲ್ಲಿ ನನ್ನ ಮನಸ್ಸು ಕರಗುತ್ತದೆಯೋ ಎಂದು ಭಯವಾಗುತ್ತಿತ್ತು ಮಂಥರೆ. ಆಗ ನೀವು ಗಟ್ಟಿ ಮನಸ್ಸು ಮಾಡಿರದಿದ್ದರೆ ಈಗ ಈ ಫಲಿತಾಂಶ ಸಿಕ್ಕುತ್ತಿರಲಿಲ್ಲ ಮಹಾರಾಣಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಏನಾದರೂ ಮುಖ್ಯ ವಿಷಯವಿತ್ತೆ? ಹೌದು ಮಾತೆ. ಅದೇನೆಂದು ಬೇಗ ಹೇಳು. ರಾಮನು ವನವಾಸಕ್ಕೆ ಹೋಗುವ ವಿಚಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ತಾನೆ? ಖಂಡಿತ ಇಲ್ಲ ಮಹಾರಾಣಿಯವರೇ. ಆದರೆ ರಾಮಚಂದ್ರರ ಜೊತೆ ಸೀತಾದೇವಿಯವರು ವನವಾಸಕ್ಕೆ ಹೋಗುತ್ತಿದ್ದಾರೆ. ರಾಮಚಂದ್ರರು ಅದಕ್ಕೆ ಅನುಮತಿ ನೀಡಿಯಾಯಿತು. ಏನು?
ರಾಮಚಂದ್ರನೊಂದಿಗೆ ಸೀತೆಯು ವನವಾಸಕ್ಕೆ ಹೊರಟಿದ್ದಾಳೆಯೇ? ನನ್ನ ನಿಬಂಧನೆಯಲ್ಲಿ ರಾಮಚಂದ್ರನಿಗೆ ಮಾತ್ರ ವನವಾಸ, ಸೀತೆಗೆ ಇಲ್ಲವಲ್ಲ. ಪಾಪ, ಅವಳಿಗೇಕೆ ಈ ವನವಾಸ? ಮರುಕ ಪಡಬೇಡಿ ಮಹಾರಾಣಿ, ಅವಳು ಪತಿವ್ರತೆ. ರಾಮನ ವಿಯೋಗದಿಂದ ದೂರವಿರಲಾರದೆ ರಾಮನೊಂದಿಗೆ ಅವಳು ಹೊರಟಿರಬೇಕು. ಅದರಲ್ಲಿ ಆಶ್ಚರ್ಯವೇನಿದೆ? ಇದರಿಂದ ನಮಗೆ ಒಳ್ಳೆಯದೇ ಆಯ್ತು ಬಿಡಿ. ಒಳ್ಳೆಯದೆ? ಅದು ಹೇಗೆ ಮಂತ್ರೆ? ಈಗ ಸೀತೆ ಇಲ್ಲೇ ಇದ್ದರೆ ಪತಿಯ ವಿಯೋಗದಿಂದ ನಿತ್ಯ ದುಃಖ ಪಡುತ್ತಿರುತ್ತಾಳೆ. ಭರತ ಅದನ್ನು ಕಂಡು ಅತ್ತಿಗೆ ನನ್ನಿಂದ ದುಃಖ ಪಡುವಂತಾಯಿತಲ್ಲ ಎಂದು ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಆದ್ದರಿಂದ ರಾಮ ಸೀತೆ ದೂರ ಹೋದರೆ ಇಲ್ಲಿ ನಮ್ಮ ಭರತನಿಗೆ ನೆಮ್ಮದಿ. ನೀನು ಸರಿಯಾಗಿಯೇ ಹೇಳುತ್ತಿದ್ದಿ. ಆದರೂ ಮಂಥರೆ, ನನ್ನ ಪುತ್ರ ಭರತನು ಕೌಸಲ್ಯೆಯ ದುಃಖವನ್ನು ಕಂಡು ಕಂಗಾಲಾದರೆ ಸಹೋದರ ರಾಮಚಂದ್ರನಿಗೆ ಪ್ರಣಾಮಗಳು. ಲಕ್ಷ್ಮಣ, ನಿನ್ನೊಂದಿಗೆ ಬೇಕಾದಷ್ಟು ಮಾತನಾಡಬೇಕಾಗಿದೆ, ಆದರೆ ಅದಕ್ಕೆ ಅವಕಾಶವೇ ಇಲ್ಲ. 14 ವರ್ಷ ನಿನ್ನನ್ನು ಬಿಟ್ಟಿರಬೇಕಲ್ಲ ಎಂಬ ನೋವು ಬೇಡವೆಂದರೂ ನನ್ನ ಮನಸ್ಸಿನಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿದೆ. ಆ ನೋವು ನನ್ನ ಮಾತುಗಳನ್ನು ನುಂಗಿ ಹಾಕುತ್ತಿದೆ ಲಕ್ಷ್ಮಣ. ಸಹೋದರ, ಆ ಚಿಂತೆಯನ್ನು ನಿನ್ನ ಮನಸ್ಸಿನಿಂದ ದೂರ ಮಾಡು. ನೀನು ಆಡಬೇಕೆಂದಿರುವ ಮಾತುಗಳನ್ನು 14 ವರ್ಷಗಳ ಕಾಲ ನನ್ನೊಂದಿಗೆ ಆಡುತ್ತಲೇ ಇರಬಹುದು. ಏನಂದೆ? ಹೌದು ಸಹೋದರ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ನಿನ್ನೊಂದಿಗೆ ವನವಾಸಕ್ಕೆ ಹೊರಡಲು ನಿರ್ಧರಿಸಿದ್ದೇನೆ. ಏನಂದೆ? ನೀನು ನನ್ನೊಂದಿಗೆ ಅರಣ್ಯಕ್ಕೆ ಬರುತ್ತೀಯಾ? ಹೌದು ಸಹೋದರ, ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯದಲ್ಲಿ ನಾನು ನಿನ್ನ ಜೊತೆಗಿರುತ್ತೇನೆ. ಕಷ್ಟಕರವಾದ ಅರಣ್ಯದ ದಾರಿಯಲ್ಲಿ ಧನಸ್ಸನ್ನು ಧರಿಸಿ ಸದಾ ನಿನಗಿಂತ ಮುಂದಿರುತ್ತೇನೆ. ನೀನು ನಡೆಯುವ ಮಾರ್ಗದ ಎಲ್ಲ ಅಡ್ಡಿಗಳನ್ನು ನಿವಾರಿಸುತ್ತೇನೆ. ನೀನು ನಿದ್ರಿಸುವಾಗ ನಿನಗೆ ಕಾವಲಿರುತ್ತೇನೆ. ಲಕ್ಷ್ಮಣ, ನಿನ್ನ ಪ್ರೀತಿ ನನ್ನ ಹೃದಯವನ್ನು ಕರಗಿಸುತ್ತಿದೆ. ಆದರೆ ನಾನು ವನವಾಸಕ್ಕೆ ಹೋದಾಗ ನೀನು ಇಲ್ಲಿಯೇ ಇರಬೇಕಲ್ಲವೇ? ಸಹೋದರ, ನೀನಿಲ್ಲದ ಸ್ವರ್ಗವೂ ನನಗೆ ಬೇಡ. ಲಕ್ಷ್ಮಣ, ನಿನ್ನ ಸೋದರ ವಾತ್ಸಲ್ಯಕ್ಕೆ ಎಣೆ ಇಲ್ಲ. ವನವಾಸದ ಆಜ್ಞೆ ಇರುವುದು ನನಗೆ ಮಾತ್ರ. ಆ ಕಷ್ಟದ ಜೀವನ ನಿನಗೇಗೆ? ಕಷ್ಟವೋ ಸುಖವೋ ಅದು ನನಗೆ ಮುಖ್ಯವಲ್ಲ. ನಾನು ನೆರಳಿನಂತೆ ನಿನ್ನನ್ನು ಅನುಸರಿಸುವವನು. ದಯಮಾಡಿ ತಡೆಯಬೇಡ. ಹಿಂದೆ ಸದಾ ನಿನ್ನ ಜೊತೆಯಲ್ಲಿರಲು ಸಮ್ಮತಿ ನೀಡಿದ್ದನ್ನು ನೆನಪು ಮಾಡಿಕೋ ಸಹೋದರ. ಲಕ್ಷ್ಮಣ, ಈ ಸಂದರ್ಭದಲ್ಲಿ ಆ ಮಾತನ್ನು ನೆನಪು ಮಾಡಿಕೊಳ್ಳುವುದು ಅಗತ್ಯವಿಲ್ಲ. ನನ್ನ ಸಹೋದರ ತನ್ನ ಸಹೋದರನಿಗೆ ಕೊಟ್ಟ ಮಾತಿಗೆ ತಪ್ಪಬಾರದು ರಾಮಚಂದ್ರ. ಮುಕ್ತ ಬಾಲಕಿಯಾಗಿರುವ ಇವಳಲ್ಲಿ ಇಷ್ಟೊಂದು ಗಾಢವಾದ ಪತಿ ಪ್ರೇಮವೇ? ಇವಳು ರಾಮನನ್ನು ಒಪ್ಪಿಸಲು ಸಾಕಷ್ಟು ಕಷ್ಟಪಟ್ಟಿರಬೇಕು. ರಾಮನನ್ನು ಬಿಟ್ಟು ಇರಲು ತಾಯಿಯಾದ ನನಗೆ ಇಷ್ಟೊಂದು ಸಂಕಟವಾಗುತ್ತಿರುವಾಗ ಇನ್ನು ಪತಿಯನ್ನು ಅಗಲಿ
ಇವಳು ಇರಲು ಸಾಧ್ಯವೇ? ಬೇಡ, ಬೇಡವೇ ಬೇಡ. ಇವಳು ಸಂಕಟ ಪಡುವುದು ಬೇಡ. ನನ್ನ ಸೀತೆಯು ನನ್ನ ರಾಮನೊಡನೆ ಹೋಗಿ ಬರಲಿ. ಸೀತೆ, ನಿನ್ನ ನಿರ್ಧಾರವು ನನಗೆ ದುಃಖವನ್ನು ತಂದರೂ ಅದನ್ನು ಕೇಳಿ ನನಗೆ ಹೆಮ್ಮೆಯಾಗುತ್ತಿದೆ. ಆದರೂ ನನ್ನ ರಾಮ ನಿನ್ನ ನಿರ್ಧಾರವನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಂಡನೇ? ಇಲ್ಲ ಮಾತೆ, ಅವರು ನನ್ನನ್ನು ತಡೆಯಲು ಬಹಳ ಪ್ರಯತ್ನ ಪಟ್ಟರು. ಅರಣ್ಯವಾಸದ ಕಷ್ಟಗಳನ್ನು ಮತ್ತೆ ಮತ್ತೆ ವಿವರಿಸಿ ಹೇಳಿದರು. ಅವನು ಹೇಳಿದ ಮಾತು ಸತ್ಯವಲ್ಲವೇ? ಅದು ನನಗೆ ಮುಖ್ಯವಲ್ಲ ಮಾತೆ. ಪತಿ ಜೊತೆಯಲ್ಲಿರುವಾಗ ಅರಣ್ಯವೇ ಅಯೋಧ್ಯೆ, ಅವರಿಲ್ಲದ ಅಯೋಧ್ಯೆಯೇ ನನ್ನ ಪಾಲಿಗೆ ಅರಣ್ಯ. ಪತಿವ್ರತೆಯಾದ ಹೆಣ್ಣಿಗೆ ಪತಿಯ ಸಾನ್ನಿಧ್ಯಕ್ಕಿಂತ ಮಿಗಿಲಾದ ಸುಖ ಬೇರೆ ಯಾವುದೂ ಇಲ್ಲ, ಅಲ್ಲವೇ ಮಾತೆ? ನಿಜ ಪುತ್ರಿ, ನಿನ್ನ ಸದ್ಗುಣಗಳಿಗೆ ತಕ್ಕ ಮಾತನ್ನೇ ಆಡಿರುವೆ. ಆದರೂ ಅವರು ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ನಾನು ಅರಣ್ಯದಲ್ಲಿ ಕಷ್ಟಪಡುವುದು ಅವರಿಗೆ ಇಷ್ಟವಿಲ್ಲ. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುವುದಾಗಿ ಹಠ ಹಿಡಿದೆ. ಆಗ ಒಪ್ಪಿದರು. ಬೇಡ ಪುತ್ರಿ, ಬೇಡ. ನಿನ್ನ ಬಾಯಿಂದ ಸಾಯುವ ಮಾತುಗಳನ್ನು ಆಡಬೇಡ. ನೀನು ನನ್ನ ಪುತ್ರನೊಡನೆ ಚಿರಕಾಲ ಆನಂದದಿಂದ ಬಾಳಬೇಕು. ಹಾಗಾದರೆ ನಾನು ನನ್ನ ಪತಿಯೊಂದಿಗೆ ಅರಣ್ಯಕ್ಕೆ ಹೋಗುವುದಕ್ಕೆ ತುಂಬು ಹೃದಯದಿಂದ ಆಶೀರ್ವಾದ ನೀಡಿ. ಹೇಳು ಪುತ್ರಿ, ಹೇಳು. ನಿನ್ನ ಪತಿ ಭಕ್ತಿಯು ಲೋಕಕ್ಕೆ ಆದರ್ಶವಾಗಲಿ. ನೀನು ಪತಿಯೊಡನಿದ್ದು ಸತಿಯ ಧರ್ಮವನ್ನು ಪಾಲಿಸು. ನನ್ನ ಪುತ್ರ ರಾಮ ಕಾಡಿನಲ್ಲಿ ಕಷ್ಟಪಡುತ್ತಾನಲ್ಲ ಎಂದು ಚಿಂತಿಸುತ್ತಿದ್ದೆ. ಆದರೆ ಈಗ ನೀನು ಅವನ ಜೊತೆಯಲ್ಲಿ ಹೋಗುತ್ತಿರುವುದು ನನ್ನ ಮನಸ್ಸಿಗೆ ತಕ್ಕ ಮಟ್ಟಿಗೆ ಸಮಾಧಾನವನ್ನು ನೀಡುತ್ತಿದೆ. ನಮ್ಮೆಲ್ಲರ ಅಗಲಿಕೆಯ ನೋವನ್ನು ರಾಮ ನಿನ್ನ ಜೊತೆ ಮರೆಯುವಂತಾಗಲಿ. ಮಾತೆ, ನಿಮ್ಮ ಪುತ್ರ ಸತ್ವಶಾಲಿ. ಎಂಥ ಕಷ್ಟ ಬಂದರೂ ಅವರು ವಿಚಲಿತರಾಗುವುದಿಲ್ಲ. ಈ 14 ವರ್ಷ ವನವಾಸದ ಅವಧಿಯಲ್ಲಿ ನನ್ನ ಪುತ್ರನಿಗೆ ಸತಿ, ಸಖಿ, ಗೆಳತಿ ಎಲ್ಲವೂ ನೀನೇ ಸೀತೆ. ಅದು ನನ್ನ ಕರ್ತವ್ಯ, ಧರ್ಮ. ಸತಿಯಾಗಿ ಅವರ ಸರ್ವ ಸುಖ ದುಃಖದಲ್ಲಿ ಸಮಭಾಗಿಯಾಗಿ ಜೊತೆಯಲ್ಲಿ ಇರುತ್ತೇನೆ. ಸೀತೆ, ಪುತ್ರೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.